ಸ್ನೇಹಿತರೆ, ಇಂದು ಡಿಸೆಂಬರ್ 31ನೇ ತಾರೀಕು. ಅಂದರೆ ಈ ದಿನ ರಾತ್ರಿ ಸಮಯದಲ್ಲಿ ಯಾವ ಕೆಲಸಗಳನ್ನು ಮಾಡಿದರೆ ಮುಂಬರುವಂಥ ನೂತನ ಸಂವತ್ಸರ ಶುಭಕರವಾಗಿರುತ್ತೆ, ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ತುಂಬಿ ತುಳುಕುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಾಳೆ ನೂತನ ಸಂವತ್ಸರ ಅಂದರೆ ಜನವರಿ 1ನೇ ತಾರೀಕು 2025 ಆರಂಭವಾಗಿದೆ. ಈ ಸಂವತ್ಸರದ ಕೊನೆಯ ದಿನ ಅಂದರೆ ಡಿಸೆಂಬರ್ 31ನೇ ತಾರೀಕು ಮಂಗಳವಾರ ರಾತ್ರಿ ಸಮಯದಲ್ಲಿ ಎಂತಹ ಪರಿಹಾರವನ್ನು ಮಾಡಿಕೊಳ್ಳಬೇಕು, ಹೀಗೆ ಮಾಡಿದರೆ ಮುಂಬರುವಂಥ ಸಂವತ್ಸರ 2025ರಲ್ಲಿ ನಿಮಗೆ ಅದೃಷ್ಟ ಐಶ್ವರ್ಯ ಲಭಿಸುತ್ತದೆ ಎಂಬುದನ್ನು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ ಜಾತಕದಲ್ಲಿ ಕುಜಬಲ ಹೆಚ್ಚಾಗಿ ಇರುತ್ತೋ ಅಂಥವರ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಸಹ ಇರುವುದಿಲ್ಲ. ಆದ್ದರಿಂದ ಈ ಡಿಸೆಂಬರ್ 31ನೇ ತಾರೀಕು ಮಂಗಳವಾರದ ದಿನ ಸಾಯಂಕಾಲ ಸ್ನಾನ ಮಾಡಿ, ಅದರಲ್ಲೂ ಸ್ವಲ್ಪ ಎಳ್ಳನ್ನು ಸೇರಿಸಿ ಸ್ನಾನ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಕುಜಬಲ ಹೆಚ್ಚಾಗುತ್ತದೆ. ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬರೋದಿಲ್ಲ. ಯಾರಿಗೆಲ್ಲ ಸ್ವಂತ ಮನೆಯ ಕನಸು ಇರುತ್ತೋ, ಹಾಗೆ ಸ್ವಂತ ಜಾಗ ಆಸೆ ಇರುತ್ತೋ ಅಂಥವರು ಈ ಡಿಸೆಂಬರ್ 31 ಮಂಗಳವಾರದ ದಿನ 1 kg ಕೆಂಪು ತೊಗರಿ ಬೇಳೆ ದಾನ ಮಾಡುವುದರಿಂದ, ಅದರಲ್ಲೂ ಬ್ರಾಹ್ಮಣರಿಗೆ ದಾನ ಮಾಡೋದರಿಂದ ಈ 2025ನೇ ಸಂವತ್ಸರದಲ್ಲಿ ನಿಮ್ಮ ಸ್ವಂತ ಮನೆಯ ಕನಸು ನೆರವೇರುತ್ತದೆ. ಭೂಮಿ ಕೊಳ್ಳುವ ಅವಕಾಶ ಜರುಗುತ್ತದೆ. ಮುಖ್ಯವಾಗಿ ಡಿಸೆಂಬರ್ 31 ಅರ್ಧರಾತ್ರಿ ಸಮಯದಲ್ಲಿ ಸರಿಯಾಗಿ 12 ಗಂಟೆಗೆ ನಿಮ್ಮ ಪೂಜಾ ಮಂದಿರದಲ್ಲಿ ಒಂದು ದೀಪವನ್ನು ಬೆಳಗಿಸಿ. ಹಳೆಯ ಸಂವತ್ಸರದ ನಿಮ್ಮ ಸಮಸ್ಯೆಗಳೆಲ್ಲ ಮುಗಿದು ಹೋಗಿ ಮುಂಬರುವಂಥ ಹೊಸ ಸಂವತ್ಸರದಲ್ಲಿ ಎಲ್ಲ ಆಸೆ ಕನಸುಗಳು ಕೋರಿಕೆಗಳು ಈಡೇರಲಿ ಎಂದು ಸ್ವಾಗತಿಸಿ. ಎಳ್ಳೆಣ್ಣೆಯಿಂದಾಗಲಿ ತುಪ್ಪದಿಂದಾಗಲಿ ನಿಮ್ಮ ಪೂಜಾ ಮಂದಿರದಲ್ಲಿ ದೀಪ ಬೆಳಗಿಸಿ. ಹೀಗೆ ಬೆಳಗಿಸಿದವರಿಗೆ 2025ರಲ್ಲಿ ಕುಬೇರನ ಅನುಗ್ರಹದಿಂದ ಬಂಗಾರ ಯೋಗ ದೊರೆಯುತ್ತದೆ. ಬಂಗಾರವನ್ನು ಕೊಳ್ಳುವಂಥ ಅವಕಾಶ ದೊರೆಯುತ್ತದೆ. ಅಲ್ಲದೆ ಸಾಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಕೊಬ್ಬರಿ ಎಣ್ಣೆಯಿಂದ ದೀಪ ಬೆಳಗಿಸೋದ್ರಿಂದ ಕುಟುಂಬದಲ್ಲಿರುವಂಥ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತೆ. ಡಿಸೆಂಬರ್ 31ರ ರಾತ್ರಿ ಸಮಯದಲ್ಲಿ ನಿಮ್ಮ ಪೂಜಾ ಮಂದಿರದಲ್ಲಿ ಕತ್ತಲೆ ಇಲ್ಲದಂತೆ ದೀಪ ಬೆಳಗಿಸುತ್ತೀರಿ. ಹೀಗೆ ಬೆಳಗಿಸುವುದರಿಂದ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಬರುವುದಕ್ಕೆ ಪ್ರವೇಶ ಮಾರ್ಗ ಸುಲಭವಾಗುತ್ತದೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಐಶ್ವರ್ಯ ತೆಗೆದುಕೊಂಡು ಬರುತ್ತಾರೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಇದ್ದರೆ ಸಾಕು, ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತದೆ. ಈ ಡಿಸೆಂಬರ್ 31ನೇ ತಾರೀಕು ನಿಮ್ಮ ಪೂಜಾ ಮಂದಿರದಲ್ಲಿ ಲಕ್ಷ್ಮೀ ದೇವಿ ಫೋಟೋ ಮುಂದೆ 1 ರು ನಾಣ್ಯ ಇಡಿ. ಲಕ್ಷ್ಮೀ ದೇವಿಗೆ ಕರ್ಪೂರದ ಆರತಿ ಬೆಳಗಿಸಿ ನಂತರ ಈ 1 ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ನಿಮ್ಮ ಪರ್ಸಿನಲ್ಲಾಗಲಿ ಅಥವಾ ಬೀರುವಿನಲ್ಲಾಗಲಿ ಇಟ್ಟುಕೊಳ್ಳಿ. ಹೀಗೆ ಮಾಡುವುದರಿಂದ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ. ಲಕ್ಷ್ಮೀ ದೇವಿಯ ಕಟಾಕ್ಷ ನಿಮ್ಮ ಮನೆಯಲ್ಲಿರುತ್ತೆ. ಅಲ್ಲದೆ ಈ ದಿನ ರಾತ್ರಿ ಒಂದು ಗಾಜಿನ ಬಟ್ಟಲಲ್ಲಿ ಕಲ್ಲುಪ್ಪು ತೆಗೆದುಕೊಂಡು ಅದರಲ್ಲಿ 2 ಲವಂಗವನ್ನು ಹಾಕಿ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ದೇವತೆಯವರು ಹೋಗಿ ಲಕ್ಷ್ಮೀ ದೇವಿ ಮನೆಗೆ ಧಾವಿಸಿ ಬರುತ್ತಾರೆ. ಅಷ್ಟೈಶ್ವರ್ಯವನ್ನು ಸಿದ್ಧಿಸುತ್ತಾರೆ. ಸಂಪಾದನೆಯ ದೇವತೆ ಆದ ಲಕ್ಷ್ಮೀ ದೇವಿ ಕ್ಷೀರಸಾಗರದಿಂದ ಉದ್ಭವಿಸಿದ್ದಾರೆ. ಆದ್ದರಿಂದ ಸಮುದ್ರದಲ್ಲಿ ದೊರಕುವ ಕಲ್ಲುಪ್ಪು ಅಂದರೆ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟ. ಆದ್ದರಿಂದ ಈ ಮಂಗಳವಾರ ಸ್ವಲ್ಪ ಕಲ್ಲುಪ್ಪನ್ನು ತೆಗೆದುಕೊಂಡು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಮೂಟೆ ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೇತು ಹಾಕಿ. ಹೀಗೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ತಕ್ಷಣವೇ ತೀರಿ ಹೋಗುತ್ತೆ. 2025ರ ಸಂವತ್ಸರದಲ್ಲಿ ನಿಮ್ಮ ಮನೆಯಲ್ಲಿ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ. ಡಿಸೆಂಬರ್ 31 ಮಂಗಳವಾರ ಬಂದಿದೆ. ಆದ್ದರಿಂದ ಮಂಗಳವಾರ ಯಾರಿಗೂ ಕೂಡ ದುಡ್ಡನ್ನು ಸಾಲವಾಗಿ ನೀಡಬೇಡಿ ಮತ್ತು ಪಡೆಯಬೇಡಿ. ಯಾರಿಗಾದರೂ ದುಡ್ಡು ಕೊಟ್ಟರೆ ಅದು ತಿರುಗಿ ಬರುವುದಿಲ್ಲ, ಬಹಳ ಕಷ್ಟವಾಗುತ್ತೆ. ಹಾಗೆ ಯಾರಿಂದಲೂ ಸಾಲವನ್ನು ಪಡೆಯಬೇಡಿ. 2025 ನೂತನ ಸಂವತ್ಸರ ಬರುವ ಮುನ್ನ ನಿಮ್ಮ ಮನೆಯಲ್ಲಿರುವ ಪೂರ್ತಿ ಭೋಜನವನ್ನು ಖಾಲಿ ಮಾಡಿ. ಮುಂಬರುವ ಸಂವತ್ಸರದಲ್ಲಿ ತಂಗಳನ್ನು ಸೇವಿಸಬಾರ್ದು. ಹಾಗಾಗಿ ಎಲ್ಲವನ್ನ ಖಾಲಿ ಮಾಡಿ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಮನೆಯ ಪೂರ್ತಿ ಸಾಂಬ್ರಾಣಿ ಧೂಪ ಹಾಕಿ. ಹೀಗೆ ಮಾಡುವುದರಿಂದ ಮನೆಗೆ ಸಂತೋಷ ಸಂಭ್ರಮ ಏರ್ಪಡುತ್ತದೆ. ಮನೆಯಲ್ಲಿ ಕೆಟ್ಟ ಶಕ್ತಿಗಳೆಲ್ಲ ತೊಲಗಿ ಹೋಗುತ್ತೆ. ಹಾಗೆ ನೂತನ ಸಂವತ್ಸರ ಅದ್ಭುತವಾಗಿ ನಿಮಗೆ ಜರುಗುತ್ತದೆ. ಹಿಂದೂ ಮತದಲ್ಲಿ ಸ್ತ್ರೀಯರನ್ನು ಮನೆಯ ಮಹಾಲಕ್ಷ್ಮಿ ಎನ್ನಲಾಗುತ್ತೆ. ಆದ್ದರಿಂದ ಈ ನೂತನ ಸಂವತ್ಸರದ ಮೊದಲನೇ ದಿನ ಅಂದರೆ ಜನವರಿ 1ನೇ ತಾರೀಕು ನೀವು ಮಾಡುವ ಕೆಲವು
ಕೆಲಸಗಳಿಂದ ಸಂವತ್ಸರ ಪೂರ್ತಿ ನಿಮ್ಮ ಮೇಲೆ ಆ ಕೆಲಸಗಳು ಪ್ರಭಾವ ಬೀರುತ್ತೆ. ಆದ್ದರಿಂದ ಈ ಹೊಸ ಸಂವತ್ಸರದಲ್ಲಿ ಕೆಂಪು, ಹಳದಿ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿಕೊಳ್ಳಿ. ಈ ಬಟ್ಟೆಗಳು ಅದೃಷ್ಟದ ಸಂಕೇತ. ಹಾಗಾಗಿ ಈ ನೂತನ ಸಂವತ್ಸರದಲ್ಲಿ ಕೆಂಪು ಬಣ್ಣದ ಬಟ್ಟೆ ಧರಿಸಿದರೆ ನಿಮ್ಮ ಮನೆಯಲ್ಲಿ ಸುಖ, ಸಂತೋಷ ಏರ್ಪಡುತ್ತದೆ. ಹಳದಿ ಬಣ್ಣ ಅದೃಷ್ಟವನ್ನು ತಂದುಕೊಡುತ್ತದೆ. ಹಾಗೆ ಹಸಿರು ಬಣ್ಣ ಹಣಕಾಸಿನ ಸಂಪಾದನೆಯನ್ನು ಹೆಚ್ಚಿಸುತ್ತದೆ. ಈ ನೂತನ ಸಂವತ್ಸರ ಬರುವ ಮುಂದೆ ನಿಮ್ಮ ಮನೆಯಲ್ಲಿ ಇರುವ ಹಳೆಯ ವಸ್ತುಗಳನ್ನು ಬಿಸಾಕಿ, ಒಡೆದು ಹೋದ ಅಥವಾ ಮುರಿದು ಹೋದ ವಸ್ತುಗಳಿದ್ದರೆ ತಕ್ಷಣವೇ ಆ ವಸ್ತುಗಳನ್ನು ಹೊರಗೆ ಹಾಕಿ. ಇಲ್ಲದಿದ್ದರೆ ಮಾತ್ರ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ದೇವತೆ ತಾಂಡವವಾಡುತ್ತದೆ. ಲಕ್ಷ್ಮೀ ದೇವಿಯನ್ನು ಸುಲಭವಾಗಿ ಒಲಿಸಿಕೊಳ್ಳಬೇಕೆಂದರೆ ಡಿಸೆಂಬರ್ 31ನೇ ತಾರೀಕು ರಾತ್ರಿ ಸಮಯದಲ್ಲಿ ಲಕ್ಷ್ಮೀ ದೇವಿ ಫೋಟೋಗೆ ಮಲ್ಲಿಗೆ ಹೂವು ಸಮರ್ಪಿಸಿ ಲಕ್ಷ್ಮೀ ದೇವಿಗೆ ನಮಸ್ಕರಿಸಿಕೊಳ್ಳಿ. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇದ್ದರೆ ಲಕ್ಷ್ಮೀ ದೇವಿ ಫೋಟೋಗೆ ಗುಲಾಬಿ ಹೂವುಗಳನ್ನು ಸಮರ್ಪಿಸಿ. ನಿಮ್ಮ ದಾಂಪತ್ಯ ಜೀವನ ಅದ್ಭುತವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಇರುವ ಆರ್ಥಿಕ ಸಮಸ್ಯೆಗಳು ತೊಲಗಿ ಹೋಗಬೇಕೆಂದರೆ ಡಿಸೆಂಬರ್ 31 ಮಂಗಳವಾರ ಶಿವತಾಂಡವ ಸ್ತೋತ್ರ ಪಠನೆ ಮಾಡಿ. ಹೀಗೆ ಮಾಡೋದ್ರಿಂದ ಹಣಕಾಸಿನ ಸಂಬಂಧಪಟ್ಟ ಸಮಸ್ಯೆಗಳೆಲ್ಲ ತೊಲಗಿ ಹೋಗಿ ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ. ಹಾಗೆ ನಿಮ್ಮ ಕುಟುಂಬದಲ್ಲಿ ಕಷ್ಟಗಳಿದ್ದರೆ ಜನವರಿ 1ನೇ ತಾರೀಕು ಬೆಳಗ್ಗೆ ಶಿವಾಲಯಕ್ಕೆ ಹೋಗಿ ಶಿವಲಿಂಗವನ್ನು ನೀರಿನಿಂದ ಅಭಿಷೇಕ ಮಾಡಿ. ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಕುಟುಂಬದ ಸಮಸ್ಯೆಗಳೆಲ್ಲ ತಕ್ಷಣವೇ ನಿವಾರಣೆಯಾಗುತ್ತದೆ. ಅಲ್ಲದೆ ನಿಮ್ಮ ಮನೆಯ ಪ್ರಧಾನ ದ್ವಾರ ಅಂದರೆ ಮುಖ್ಯ ದ್ವಾರದಲ್ಲಿ ಅರಿಶಿಣದಿಂದ ಸ್ವಸ್ತಿಕ್ ಚಿತ್ರ ಬರೆಯಿರಿ. ಪುರಾಣಗಳ ಪ್ರಕಾರ ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಗುರುತು ಬರೆಯುವುದರಿಂದ ಲಕ್ಷ್ಮೀ ದೇವಿಗೆ ಆಹ್ವಾನಿಸಿದ ಶುಭ ಸೂಚಕ. ಇದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನರಾಗುತ್ತಾರೆ. ಹೊಸ ಸಂವತ್ಸರ ಆರಂಭವಾಗುವ ಮುನ್ನ ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ಒಂದು ವಿನಾಯಕನ ಫೋಟೋವನ್ನು ಇಟ್ಟುಕೊಳ್ಳಿ. ಹೀಗೆ ಮಾಡೋದ್ರಿಂದ ಮುಂಬರುವ ಸಂವತ್ಸರವೆಲ್ಲ ಅದ್ಭುತವಾಗಿ ಫಲಿತಾಂಶ ದೊರೆಯುತ್ತೆ. ನಿಮ್ಮ ಮನೆಯ ಮುಂದೆ ಗಣಪತಿ ಫೋಟೋ ಇದ್ದರೆ ನಿಮ್ಮ ಮನೆಗೆ ನೆಗೆಟಿವ್ ಎನರ್ಜಿ, ಕೆಟ್ಟ ದೃಷ್ಟಿಗಳು ಕೂಡ ಏರ್ಪಡುವುದಿಲ್ಲ. ಕುಟುಂಬ ಜೀವನದಲ್ಲಿ ಪ್ರಗತಿ ಇರುತ್ತದೆ. ಹಾಗೆ ಮನೆಯಲ್ಲಿ ಅನಾವಶ್ಯಕವಾಗಿ ಹಣ ಪೋಲಾಗ್ತಾ ಇದ್ದರೆ, ಖರ್ಚಾಗ್ತಾ ಇದ್ದರೆ ಈ ಹೊಸ ಸಂವತ್ಸರದಲ್ಲಿ ಕೆಂಪು ಬಣ್ಣದ ಪರ್ಸನ್ನು ಕೊಂಡ್ಕೊಳ್ಳಿ. ಅನಾವಶ್ಯಕವಾಗಿ ಹಣ ಖರ್ಚಾಗುವುದು ತಗ್ಗುತ್ತದೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷವಾಗಬೇಕೆಂದರೆ ನಿಮ್ಮ ಮನೆಯನ್ನು ಯಾವಾಗಲೂ ಕೂಡ ಶುಭ್ರವಾಗಿ ಇರುವಂತೆ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಎಲ್ಲ ಒಂದು ಕೆಲಸಗಳನ್ನು ಈ ಡಿಸೆಂಬರ್ 31ನೇ ತಾರೀಕು ನೀವು ಮಾಡಿಕೊಂಡ್ರೆ ಸಾಕು. ಮುಂಬರುವಂಥ ಸಂವತ್ಸರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಏರ್ಪಡೋದಿಲ್ಲ. ಲಕ್ಷ್ಮಿಯ ಅನುಗ್ರಹದ ಜೊತೆಗೆ ಶಿವನ ಅನುಗ್ರಹದಿಂದ ನಿಮ್ಮ ಕುಟುಂಬದಲ್ಲಿ ಸುಖ, ಸಂತೋಷ, ಸಮೃದ್ಧಿ ತುಂಬಿ ತುಳುಕುತ್ತದೆ. ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.